ನಮಸ್ಕಾರ, ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನಂತಂದರೆ, ಕಲಹ ಮಾಡ್ತಕ್ಕಂಥ ವಿದ್ಯೆದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಕಲಹ ಆಗಬೇಕು, ಯಾರನ್ನೋ ವಶೀಕರಣ ಮಾಡಿ ಇಟ್ಕೊಂಡವ್ರೆ, ಅವ್ರು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ, ಅವ್ರು ಹೇಳ್ದಂಗೆ ಕೇಳ್ತಾವ್ರೆ, ವಶೀಕರಣ ಮಾಡಿಸಿ ಹೊಟ್ಟೆಗೆ ಕೊಟ್ಟವ್ರೆ, ಅದನ್ನು ಬಿಡಿಸ್ತಕ್ಕಂಥದ್ದು ಯಾವ ರೀತಿ, ಅದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಹೊಟ್ಟೆ ಕೊಟ್ಟಂಥ ವಿಚಾರ ಆಗಿರ್ಬೋದು, ಅಥವಾ ಪೂರ್ತಿ ಅವರ ವಶಕ್ಕೆ ಹೊಂಟೋಗಿರ್ತಕ್ಕಂಥ ಒಂದು ವಿಚಾರವನ್ನು ಬಿಡಿಸೋದಕ್ಕೆ ಯಾರನ್ನ ತುಂಬ ಹಚ್ಕೊಂಡವ್ರೆ ಅವ್ರಿಗೆ ಕಿತ್ತಾಡಿ ದೂರ ಆಗಬೇಕು. ಅವ್ರ ಕಂಡ್ರೆ ಇವ್ರಿಗಾಗಬಾರ್ದು, ಇವ್ರ ಕಂಡ್ರೆ ಅವ್ರಿಗಾಗಬಾರ್ದು. ಈ ರೀತಿ ವಶೀಕರಣ ಮಾಡಿ ಇಟ್ಕೊಂಡಿರ್ತಕ್ಕಂಥವ್ರನ್ನ ಬಿಡಿಸೋದಕ್ಕೆ, ಹೊಟ್ಟೆ ಕೊಟ್ಟಿರ್ತಕ್ಕಂಥದನ್ನ ಬಿಡಿಸೋದಕ್ಕೆ ಮಾಡ್ತಕ್ಕಂಥ ವಿದ್ಯೆಗೆ ಬೇಕಾಗಿರ್ತಕ್ಕಂಥ ಒಂದು ಮೂಲಿಕೆ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಇದು ಮುಳ್ಳಂದಿ ಮುಳ್ಳು ಮತ್ತು ತುತ್ತ ತುರ್ಚ. ಇದು ಗಂಧಿಗೆ ಅಂಗಡಿಯಲ್ಲಿ ಸಿಗ್ತದೆ, ತುತ್ತ ತುರ್ಚ. ಇದಾದ ನಂತರ ಇವು ಎರಡು ಸಾಮಾನು ಕೂಡ ನಿಮಗೆ ತುತ್ತ ತುರ್ಚ ಮತ್ತು ಮುಳ್ಳಂದಿ ಮುಳ್ಳು ಇದೆಲ್ಲ ಬೇಕಾದರೂ ಸಿಗ್ತದೆ. ಆದರೆ ಇದನ್ನು ತರೋದು ಭಾಳ ಕಷ್ಟದ ಕೆಲಸ. ಮೂರು ಮುಖದ ಮುಳ್ಳು ಅಂತ ಹೇಳ್ತೀವಿ ನಾವು. ಖಾರ ಮುಳ್ಳೆ ಇದು. ಈ ಖಾರ ಮುಳ್ಳಲ್ಲೇ ಮೂರು ಮುಖ ಇರಬೇಕು ನೋಡಿ, ಈ ರೀತಿ. ನೋಡಿ, ಈ ರೀತಿ ಮೂರು ಮುಖದ ಮುಳ್ಳು ನೋಡ್ಕೊಳ್ಳಿ. ಇದು ಖಾರ ಮುಳ್ಳಲ್ಲೇ ಬರ್ತಕ್ಕಂಥದ್ದು. ಇದು ಸಿಗೋದು ಸ್ವಲ್ಪ ಕಷ್ಟ. ಈ ಮೂರು ಮುಖದ ಮುಳ್ಳು, ತುತ್ತ ತುರ್ಚ ಮತ್ತು ಮುಳ್ಳಂದಿ ಮುಳ್ಳು, ಇವು 4 ಸಾಮಗ್ರಿಗಳನ್ನು ಸೇರಿಸಿ ಯಾರನ್ನ ವಶೀಕರಣ ಮಾಡಿಟ್ಕೊಂಡವ್ರೆ ಅವರಿಬ್ಬರದು ಫೋಟೋ ಆಗಿರ್ಬೋದು, ಅಥವಾ ತಲೆ ಕೂದಲು, ಕಾಲಜ್ಜೆ ಮಣ್ಣು, ಬಟ್ಟೆ, ಈ ವಸ್ತುಗಳ ಮೇಲೆ ಇವನ್ನ 4 ಸಾಮಾನು ಸೇರಿಸಿ ಪ್ರಯೋಗ ಮಾಡಿ ಒಂದು 3 ಕುಡದ ಜಾಗದಲ್ಲಿ ಆಗ್ತಕ್ಕಂಥದ್ದಾದರೆ 100ಕ್ಕೆ 1000% ಅವರವರೇ ಕಿತ್ತಾಡ್ಕೊಂಡು ದೂರ ಆಗ್ತಕ್ಕಂಥ ಒಂದು ಸಂದರ್ಭ ಬರ್ತದೆ. ಅಷ್ಟು ಪವರ್ಫುಲ್ಲಾಗಿ ಇದು ಕೆಲಸ ಮಾಡ್ತದೆ. ಮತ್ತು ಇದನ್ನು ನೀವು ತೋರದೆ ನಾನು ಮೂಲಿಕೆನ ಅದನ್ನು ಮಾಡಬೇಕಾದ್ರೆ, ಈ ಪ್ರಯೋಗಗಳನ್ನ ಮಾಡಬೇಕಾದ್ರೆ ಒಳ್ಳೆ ಗುರುವಿಂದ ಒಂದು ದೀಕ್ಷೆ ಆಗಿರಬೇಕು, ಆ ವಿದ್ಯೆಯನ್ನು ಕಲ್ತಿರಬೇಕು. ಇದನ್ನು ಹಾಕೋದು ಗೊತ್ತಾದರೂ ಕೂಡ ತೆಗಿತಕ್ಕಂಥ ವಿದ್ಯೆನೂ ಗೊತ್ತಿರಬೇಕು. ಆ ಥರ ಇದ್ರೆ ಮಾತ್ರ ಪ್ರಯೋಗ ಮಾಡಿ. ಸುಮ್ಮನೆ ಯಾರಂದ್ರೆ ಅವರು ಹೋಗಿ ತಂದು ಇದನ್ನು ನಾವು ಪ್ರಯೋಗ ಮಾಡ್ತೀವಿ ಅಂತೇಳಿ ಅದನ್ನು ಪ್ರಯೋಗಕ್ಕಿಟ್ಟು ಅದರಿಂದ ನಿಮಗೇನಾದರೂ ತೊಂದರೆ ಆಗುವಂಥ ರೀತಿ ನೀತಿಗಳಿರ್ತವೆ. ಈ 3 ಮುಖದ ಮುಳ್ಳನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಂತೂ ಇಟ್ಕೊಳ್ಳೋಕೆ ಹೋಗಲೇಬೇಡಿ. ಯಾಕಂತಂದರೆ ಅಷ್ಟು ಕಲಹ ಮಾಡ್ತದೆ. ಇದು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ. ಒಳ್ಳೆ ಗುರುವಿಂದ ಒಂದು ವಿದ್ಯೆಯನ್ನು ಕಲೀರಿ. ಅದಾದ ನಂತರ ಇದ್ರ ಬಗ್ಗೆ ತಿಳ್ಕೊಂಡು ಇದಕ್ಕೆ ಬೇಕಾಗಿರ್ತಕ್ಕಂಥ ಮಂತ್ರ, ಇದನ್ನೇನು ಮಾಡಬೇಕು, ಯಾವ ಟೈಮ್ನಾಗ ತರಬೇಕು, ತಂದು ಯಾವ ರೀತಿ ಇದನ್ನು ಉಪಯೋಗಿಸ್ಬೇಕು, ಇದನ್ನೆಲ್ಲ ಸೂಕ್ತವಾಗಿ ತಿಳ್ಕೊಂಡಿರಬೇಕು. ಸುಮ್ಮನೆ ಏಕಾಏಕಿ ಮುಳ್ಳಂದಿ ಮುಳ್ಳು, ತುತ್ತ ತುರ್ತ, 3 ಮುಖದ ಮುಳ್ಳು ಇಷ್ಟನ್ನು ಸೇರಿಸಿ ಅವ್ರದ್ದು ಒಂದು ಫೋಟೋ ಗಿಟ್ಟೋದ ಮೇಲೆ ಕಟ್ಟಿ ಬಿಸಾಕಿದ್ರೆ ಯಾವ ಕಾರಣಕ್ಕೂ ಕೆಲಸ ಆಗಲ್ಲ. ಅದೇನಾದರೂ ಉಲ್ಟಾ ಆಗಿ ಮಾಡಿರ್ತಕ್ಕಂಥವ್ರಿಗೆ ಉಲ್ಟಾ ಆದರೆ ಅದನ್ನು ತೆಗೆಯೋದಕ್ಕೆ ವಿದ್ಯೆ ಗೊತ್ತಿರಬೇಕು. ಯಾವ ವಿದ್ಯೆನೇ ನಾವು ಮಾಡಿದ್ರೂ ಕೂಡ ಅದು ನಮಗೆ ಉಲ್ಟಾ ಆದಾಗ ಅದನ್ನು ನಾವು ಪರಿಹಾರ ಮಾಡ್ತಕ್ಕಂಥ ವಿದ್ಯೆ ಗೊತ್ತಿರಬೇಕು. ಹಾಕೋದು ಗೊತ್ತಿರಬೇಕು, ತೆಗೆಯೋದು ಗೊತ್ತಿರಬೇಕು. ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ವಿದ್ಯೆ ಕಲ್ತಿರಬೇಕು. ಆನಂತರ ಒಂದು ದೈವ ಸಾಕಾರ ಇರಬೇಕು. ಸುಮ್ಮನೆ ಏನಂದ್ರೆ ಅದು ಮಾಡೋದಕ್ಕಾಗಲ್ಲ. ಒಳ್ಳೆ ಗುರುವಿನ ಮಾರ್ಗ ಇರಬೇಕು. ಅದಾದ ನಂತರ ನಿಮಗೆ ಬೇಕಾಗಿರ್ತಕ್ಕಂಥ ಈ ವಾಮಾಚಾರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿದ್ಯೆಯನ್ನು ವಶೀಕರಣವಾಗಿ ಮುಖಾಂತರ ಮಾಡ್ಕೊಂಡಿರಬೇಕು. ಒಂದು ದೇವತೆ ಅನುಗ್ರಹ ಇರಬೇಕು. ಆ ರೀತಿ ಆದಾಗ ಮಾತ್ರನೇ ನಾವು ತೋರ್ದಂಥ ಗಿಡಮೂಲಿಕೆ ಮೂಲಕ ನೀವು ಕೆಲಸ ಮಾಡಿದ್ರೆ ಕೆಲಸ ಮಾಡ್ತದೆ. ಸುಮ್ಮನೆ ಏಕಾಏಕಿ ನಮಗೇನೂ ಗೊತ್ತಿಲ್ಲ ಪ್ರಯೋಗ ಮಾಡೋದು, ಸುಮ್ಮನೆ ತೋರವರೇ ನೋಡ್ತೀನಿ ಕೆಲಸ ಆಗ್ತದೋ ಇಲ್ವೋ ಅಂತ ಹೇಳಿ, ಆ ಥರ ಆದಾಗ ಸಮಸ್ಯೆ ನಿಮಗೆ ತೊಂದರೆ ಆಗ್ತದೆ. ನೀವು ಅದನ್ನು ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಒಳ್ಳೆ ಗುರುವಿಂದ ಮಾಹಿತಿ ತಿಳ್ಕೊಂಡು ಆನಂತರ ಮಾಡಿ. ಒಂದು ವಿದ್ಯೆಯನ್ನು ಸುಮಾರಾಗಾದರೂ ನೀವು ಕಲಿತು ಆನಂತರ ಪ್ರಯೋಗ ಮಾಡಿ. ನಮಸ್ಕಾರ, ಒಳ್ಳೆಯದಾಗಲಿ.